ಮುಂಬೈ ರೂಟ್ಗೆ ಫಸ್ಟ್ ಒಂದು ಲಕ್ಸರಿ ಬಸ್ ಅಂದ್ಬಿಟ್ಟಿದ್ದಾರೆ ಭಾರತ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರು. ಇದು ಬಂದು ಓಲ್ವೋ 9600 SLX ಆನ್ ಬೋರ್ಡ್ ವಾಶ್ರೂಮ್ ಐತಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಳಗಡೆ ಏನೇನು ಫೆಸಿಲಿಟಿ ಐತಿ ತೋರಿಸ್ತೀನಿ ಬರ್ರಿ. ಸೊ ಇದು ಓನ್ಲಿ ಫಾರ್ ಯೂರಿನ್ ಪರ್ಪಸ್. ಯಾರೋ ಶುಗರ್ ಇರೋರಿಗೆ ಎಮರ್ಜೆನ್ಸಿ ಏನಾದ್ರು ಯೂರಿನ್ ಮಾಡ್ಬೋದು. ಸೊ ಈ ತರ ಪ್ರತಿಯೊಂದು ಬೆಡ್ಗೂ ಕೂಡ ಒಂದೊಂದು ಕಸ್ಟಮರ್ಗೆ ಪ್ಯಾಸೆಂಜರ್ಗೆ ಸಪರೇಟ್ ಇಯರ್ ಬನ್ಸ್ ಬರುತ್ತೆ, ಅದಕ್ಕೆ ರಿಮೋಟ್ ಬರುತ್ತೆ. ಸೊ ನೀವು ಯಾವ ಮೂವಿನ ಅದು ನೋಡ್ಕೊತ ಹೋಗ್ಬೋದು. ಸೊ ಇನ್ನು ಕಂಫರ್ಟ್ ಬಗ್ಗೆ ಅಂದ್ರೆ ನಿಮಗೆ ಹೆಡ್ ರೆಸ್ಟ್ ಮತ್ತೆ ಕೆಳಗಡೆ ಹಿಂದೆ ಈ ಬಸ್ ಬಂದು ರಾಜ್ ರತನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಇವ್ರದ್ದು ಮೇನ್ ಬ್ರಾಂಚ್ ಒಂದು ಇಂದೂರ್ MP ಅಲ್ಲಿ ಇರುತ್ತೆ. ಬಟ್ ಇವ್ರು ಬಂದು ಇವಾಗ ಬೆಂಗಳೂರಿಂದ ಮುಂಬೈಗೆ, ಮುಂಬೈಯಿಂದ ಬೆಂಗಳೂರಿಗೆ ಸರ್ವಿಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ಬಂದು ಡಬಲ್ ಬೆಡ್ ಅಲ್ಲಿ. ಸೊ ಲೋವರ್ ಬರ್ತ್. ಸೊ ಇಲ್ಲಿ LTV ಮತ್ತೆ ನಿಮ್ಗೊಂದು ಸಪ್ರೇಟ್ ಇರ್ಲಿಂತ ಪ್ರೈವಸಿ ಸ್ಕರ್ಟನ್, ಇಲ್ಲೊಂದು AC ಬ್ಲೌರ್ ಕೂಡ ಕೊಟ್ಟಿರ್ತಾರೆ. 2 AC ಬ್ಲೌರ್ ಬರುತ್ತೆ ಅಂದ್ರೆ ಒಂದು ಕಸ್ಟಮರ್. ನಮಸ್ಕಾರ, ಇವತ್ತಿನ ವಿಡಿಯೋ ಬಂದು ಒಂದು ಸ್ಪೆಷಲ್ ವಿಡಿಯೋ. ಮುಂಬೈ ರೂಟ್ಗೆ ಫಸ್ಟ್ ಒಂದು ಲಕ್ಸರಿ ಬಸ್ ಅಂದ್ಬಿಟ್ಟಿದ್ದಾರೆ ಭಾರತ್ ರತನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರು. ಇದು ಬಂದು ಓಲ್ವೋ 9600 SLX ಆನ್ ಬೋರ್ಡ್ ವಾಶ್ರೂಮ್ ಐತಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಳಗಡೆ ಏನೇನು ಫೆಸಿಲಿಟಿ ಐತಿ ತೋರಿಸ್ತೀನಿ ಬರ್ರಿ. ನಿಮ್ಗೆ ಡಿಫ್ರೆಂಟ್ ಆಗೈತಿ ಗಾಡಿ, ಮಾತ್ರ ಸಕ್ಕತ್ತಾಗಿ ಇಷ್ಟ ಆಗುತ್ತೆ. ನಿಮ್ಗೆ ತೋರಿಸ್ತೀನಿ ಬರ್ರಿ. ಸೊ ಬಸ್ ಲೆಂತ್ ಬಗ್ಗೆ ಹೇಳೋದಾದ್ರೆ 15 ಮೀಟರ್. ಸೊ 8 ವೀಲ್ ಟೈರ್ ಬಂದ್ಬಿಟ್ಟಿದೆ. ಸೊ ಬರೀ ಹಂಗೆ ಒಳಗಡೆ ತೋರಿಸ್ತೀನಿ ನಿಮ್ಗೆ. ಒಂದು ವೈಫೈ, CCTV, ಚಾರ್ಜಿಂಗ್ ಪಾಯಿಂಟ್ಸು, ಸ್ನ್ಯಾಕ್ಸು, ವಾಟರ್ ಬಾಟ್ಲು, ಪರ್ಸ್ನಲ್ TV ಮತ್ತು ಆನ್ ಬೋರ್ಡ್ ವಾಶ್ರೂಮ್. ಇಟ್ಸ್ ವೆರಿ ಇಂಪಾರ್ಟೆಂಟ್, ಆನ್ ಬೋರ್ಡ್ ವಾಶ್ರೂಮ್. ಬನ್ನಿ ಒಳಗಡೆ ಹೋಗೋಣ ಇವಾಗ. ಹಂಗೆ ಡ್ರೈವರ್ ಕ್ಯಾಬಿನ್ ತೋರಿಸ್ತೀನಿ. ಈ ಗಾಡಿ ಬಂದ ಜಸ್ಟ್ 3 ರಿಂದ 4 ಟ್ರಿಪ್ ಏನೋ ಆಗಿದೆ. ಸೊ ಕಿಲೋಮೀಟರ್ ಎಷ್ಟು ರನ್ ಆಗಿದೆ ಅದನ್ನ ನೋಡ್ಕೊಂಬೋಣ ಬನ್ನಿ ಅನ್ಸುತ್ತೆ. ಸೊ 51,380 ಕಿಲೋಮೀಟರ್ ಓಡಿದೆ ನೋಡೋಣ. ಸೊ ಕಾಣಿಸುತ್ತೆ ಅನ್ಕೋತೀನಿ ಒಂದು ನಿಮಿಷ. ಸೊ 3 ಟ್ರಿಪ್ ಏನೋ ಓಡಿರ್ಬೋದು ಅನ್ಕೋತೀನಿ ಮೇ ಬಿ. ಸೊ ಅಂದ್ರೆ ಮುಂಬೈ ರೋಟಲ್ಲಿ. ಸೊ ಇದು ಇಲ್ಲಿ ನೋಡಿ. ಸೊ ರಾಜ್ ರತನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಪ್ರತಿಯೊಂದು ಬಸ್ಸಲ್ಲೂ ಸೊ ಈ ಥರ ಮತ್ತು ಪಾರ್ವತಿ ಪರಮೇಶ್ವರ ಗಣಪತಿ ಇರುವಂಥ ಮೂರ್ತಿ. ಸೊ ಪ್ರತಿಯೊಂದು ಬಸ್ಸಲ್ಲೂ ಇದೆ, ಯಾವ ಬಸ್ಸಲ್ಲೂ ಮಿಸ್ ಮಾಡಿಲ್ಲ ಆ ಗಾಡೀಲಿ. ಸೊ ಕ್ಯಾಮ್ರಾಗಳ ಬಗ್ಗೆ ಬಂದರೆ ಗುರು ಟೋಟಲಿ 8 ಕ್ಯಾಮ್ರಾ ಇದೆ. ಬಟ್ ಇದು ಡಿಸ್ಪ್ಲೇ ಆನ್ ಆಗಿಲ್ಲ, ಆಫ್ ಮಾಡಿದರೆ. ಬಟ್ ಬಟನ್ ಗೊತ್ತಿಲ್ಲ ನನಗೆ. ಸೊ ನಾನು ತೋರಿಸಿದೆ ನಿಮಗೆಲ್ಲ. ಟೋಟಲಿ 8 CCTV ಇದೆ ಇದರಲ್ಲಿ. 1 ಅಲ್ಲಿ, 2, 3, ಆಮೇಲೆ ಸೊ ಇಲ್ಲೊಂದಿದೆ ನೋಡಿ 4. ಸೊ ಲಾಸ್ಟ್ ಒಂದಿದೆ 5. ಸೊ ಇಲ್ಲೊಂದಿದೆ ನೋಡಿ 6. ಸೊ ಇನ್ನೊಂದು ಸೈಡಲ್ಲಿ ಏನೋ ಇರಬೇಕು. ಟೋಟಲಿ 8 ಕ್ಯಾಮ್ರಾ ಇದೆ. ಬನ್ನಿ ವಾಶ್ರೂಮ್ ತೋರಿಸ್ತೇನೆ ನಿಮಗೆ ಫಸ್ಟ್. ಹಂಗೆ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್, ಫುಲ್ ಸಖತ್ತಾಗಿ ಮಿಂಚ್ತಾ ಇರುತ್ತೆ. ಸೊ ಬನ್ನಿ ನಿಮಗೆ ವಾಶ್ರೂಮ್ ತೋರಿಸ್ತೀನಿ ಫಸ್ಟ್. ವಾಶ್ರೂಮ್ ಎಲ್ಲಿ ಅಂತ ಹುಡುಕ್ತಿರ್ತಾರೆ ಕಸ್ಟಮರು. ಸೊ ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಕೊಟ್ಟಿರ್ತಾರಲ್ಲ, ಸೊ ಇಲ್ಲೇ ಬಂದು ಕೆಳಗಡೆನೇ ಇರುತ್ತೆ ಎಮರ್ಜೆನ್ಸಿ ಎಕ್ಸಿಟ್ ಹತ್ರನೇ. ಸೊ ಇಲ್ಲಿ ಈ ಥರ ಬಂದ್ಮೇಲೆ ಸೊ ಇದು ಎಮರ್ಜೆನ್ಸಿ ಎಕ್ಸಿಟ್. ಯಾವುದೇ ಕಾರಣಕ್ಕೂ ಇದನ್ನು ಓಪನ್ ಮಾಡಕ್ಕೆ ಹೋಗ್ಬೇಡಿ. ಸೊ ಇಲ್ಲಿದೆ ನೋಡಿ, ಇದು ವಾಶ್ರೂಮು. ಸೊ ಕೊಟ್ಟಿರ್ತಾರೆ, ಕೆಲವೊಬ್ರಿಗೆ ಕಣ್ಣಿಲ್ಲ ಅಂದರೆ ಹುಡುಕಾಡಿ ಸ್ವಲ್ಪ. ಸೊ ಇದು ಓನ್ಲಿ ಫಾರ್ ಯೂರಿನ್ ಪರ್ಪಸ್. ಸೊ ಯಾರೋ ಶುಗರ್ ಇರೋರಿಗೆ ಎಮರ್ಜೆನ್ಸಿ ಏನಾದ್ರು ಯೂರಿನ್ ಮಾಡ್ಬೋದು. ಸೊ ಇದು ಆಟೋ ಅಂದರೆ ಸೆನ್ಸರ್ ಸಿಸ್ಟಮ್ ಇರುತ್ತೆ. ನೀವು ಜಸ್ಟ್ ಡೋರ್ ಓಪನ್ ಮಾಡಿದ ತಕ್ಷಣನೇ ಸೊ ಹೊರಗಡೆ ಫ್ಯಾನ್ ಆನ್ ಆಗುತ್ತೆ. ಸೊ ತರಬಿಟ್ಟು ಫ್ಯಾನ್ ಆಟೋಮೆಟಿಕ್ಕಾಗಿ ಆಫ್ ಆಗ್ಬಿಡುತ್ತೆ. ಸೊ ಇದು ಬಯೋ ಟಾಯ್ಲೆಟ್ ಅಂತ ಕೂಡ ಕರೀತಾರೆ ಇದಕ್ಕೆ. ಸೊ ಬನ್ನಿ ಹಂಗೆ. ಸೊ ಇನ್ನು ಸೀಟ್ಸ್ ಬಗ್ಗೆ ಬರೋದಾದರೆ ನಿಮಗೆ ಟೋಟಲಿ 40 ಸೀಟ್ಸ್ ಬರುತ್ತೆ ಇದರಲ್ಲಿ. ಸೊ ಪ್ರತಿಯೊಂದು ಬೆಡ್ಗೂ ಈ ಥರ ಇಯರ್ಫೋನ್ಸು ಮತ್ತು ರಿಮೋಟ್ಸು, ಚಾರ್ಜಿಂಗ್ ಪಾಯಿಂಟ್ಸು, ಕಂಫರ್ಟಬಲ್ ಆಗಿ ಹೆಡ್ ರೆಸ್ಟು, ಬ್ಯಾಕ್ ರೆಸ್ಟು, ಪಿಲ್ಲೋ ಮತ್ತು ಬ್ಲ್ಯಾಂಕೆಟು, TV, ಸ್ಕರ್ಟನ್. ಸೊ ಇನ್ನೇನು ಬೇಕಣ್ಣ ಒಂದು ಹೈಟೆಕ್ ಜರ್ನಿ ಮಾಡೋಕ್ಕೆ. ಸೊ ಈ ರೂಟ್ ಬಂದು ಈ ಗಾಡಿ, ಈ ಫೆಸಿಲಿಟಿ ಇರುವಂಥ ಬಸ್ಸು 1000 ಕಿಲೋಮೀಟರ್ ಜರ್ನಿ ಮಾಡುತ್ತೆ. ಸೊ ಅಂದರೆ ಒಂದು ರೂಟಲ್ಲಿ. ಸೊ ಈ ಥರ ಪ್ರತಿಯೊಂದು ಬೆಡ್ಗೂ ಕೂಡ ಒಂದೊಂದು ಕಸ್ಟಮರ್ಗೆ ಪ್ಯಾಸೆಂಜರ್ಗೆ ಸಪ್ರೇಟ್ ಇಯರ್ ಬನ್ಸ್ ಬರುತ್ತೆ, ಅದಕ್ಕೆ ರಿಮೋಟ್ ಬರುತ್ತೆ. ಸೊ ನೀವು ಯಾವ ಮೂವಿನ ಅದು ನೋಡ್ಕೊತ ಹೋಗ್ಬೋದು. ಸೊ ಇನ್ನು ಕಂಫರ್ಟ್ ಬಗ್ಗೆ ಅಂದರೆ ನಿಮಗೆ ಹೆಡ್ ರೆಸ್ಟು ಮತ್ತು ಕೆಳಗಡೆ ಹಿಂದೆ ಬ್ಯಾಕ್ ರೆಸ್ಟು ಕೂಡ ಕೊಟ್ಟಿದ್ದಾರೆ. ಸೊ ಇದು ಫುಲ್ ಕಂಫರ್ಟಬಲ್ ಆಗಿ ಜರ್ನಿ ಮಾಡ್ಬೋದು. ಸೊ ಬನ್ನಿ ಇನ್ನು ಸುಮಾರು ತೋರಿಸೋದೇ ತೋರಿಸ್ತೇನೆ ನಿಮ್ಗೆ ಹಂಗೆ. ಸೊ ಇದು ಬಂದು ಡಬಲ್ ಬೆಡ್ಡಲ್ಲಿ. ಸೊ ಲೋವರ್ ಬರ್ತ್. ಸೊ ಇಲ್ಲಿ LTV ಮತ್ತು ನಿಮ್ಗೊಂದು ಸಪ್ರೇಟ್ ಇರ್ಲಿಂತ ಪ್ರೈವಸಿ ಸ್ಕರ್ಟನ್, ಇಲ್ಲೊಂದು AC ಬ್ಲೌರ್ ಕೂಡ ಕೊಟ್ಟಿರ್ತಾರೆ. 2 AC ಬ್ಲೌರ್ ಬರುತ್ತೆ ಅಂದರೆ ಒಂದು ಕಸ್ಟಮರ್ ಅಂದರೆ ಒಬ್ಬರು ಪ್ಯಾಸೆಂಜರ್ ಸಿಂಗಲ್ ಬೆಡ್ಡಲ್ಲಿ, ಇನ್ನೊಂದು ಸಿಂಗಲ್ ಬೆಡ್ಡಲ್ಲಿ 2 ಬರುತ್ತೆ. ಇಲ್ಲಿ ಒಂದು ರೀಡಿಂಗ್ ಲೈಟು ಮತ್ತು ಬಡ್ ಲೈಟ್ ಅಂತ ಕರಿತೀವಿ. ಇಲ್ಲೊಂದು AC ಬ್ಲೌರ್ ಇದೆ.
ಈ ಬಸ್ ಬಂದು ರಾಜ್ ರತನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಇವ್ರದ್ದು ಮೇನ್ ಬ್ರಾಂಚ್ ಒಂದು ಇಂದೂರ್ MP ಅಲ್ಲಿ ಇರುತ್ತೆ. ಬಟ್ ಇವ್ರು ಬಂದು ಇವಾಗ ಬೆಂಗಳೂರಿಂದ ಮುಂಬೈಗೆ, ಮುಂಬೈಯಿಂದ ಬೆಂಗಳೂರಿಗೆ ಸರ್ವಿಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಗೆ ಏನ್ ಅನಿಸ್ತು ಈ ಬಸ್ ಇಂಟೀರಿಯಲ್ ಬಗ್ಗೆ? ಸೊ ಅದನ್ನು ಕೂಡ ಕಮೆಂಟ್ಸ್ ಅಲ್ಲಿ ಹೇಳಿ. ನೆಕ್ಸ್ಟ್ ಯಾವ್ದಾದ್ರು ಹಿಂಗೆ ಡಿಫ್ರೆಂಟ್ ಆಗಿ ಯಾವುದೇ ಹೊಸ ಕಂಪ್ನಿ ಅಥವಾ ಹೊಸ ಬಸ್ಸು ಡಿಫ್ರೆಂಟ್ ಆಗಿದ್ರು ಕೂಡ ತೋರಿಸ್ತೀನಿ. ಸೊ ನಂಗೆ ಪರ್ಸನಲಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಮುಂಬೈ ರೋಟಲ್ಲಿ ಫಸ್ಟ್ ಟೈಮ್ ಆನ್ ಬೋರ್ಡ್ ವಾಶ್ರೂಮ್ ಗಾಡಿ ಅಂದ್ರೆ ಅದು ರಾಜ್ ರತನ್ ಅವ್ರದ್ದು. ಏನಕ್ಕಂದ್ರೆ ಇಷ್ಟು ದಿನದಲ್ಲಿ ಯಾವ ಗಾಡಿನೂ ಅಲ್ಲಿ ಹೋಗಿಲ್ಲ. ಅಂದ್ರೆ ಇಂಟರ್ಸಿಟಿಯಲ್ಲಿ ನಾರ್ಮಲ್ ಗಾಡಿಗಳು ಅದರಲ್ಲಿ ವಾಶ್ರೂಮ್ ಇದೆ. ಬಟ್ ಓಲೋ ಬಸ್ಸಲ್ಲಿ SLX ಅಲ್ಲಿ ವಾಶ್ರೂಮ್ ಯಾವ ಗಾಡಿಗೂ ಇಲ್ಲ ಮುಂಬೈ ರೋಡಲ್ಲಿ. ಇವಾಗ ನೀವು ಸರ್ಚ್ ಮಾಡಿ ನೋಡಿ, ಕೆಲವು ಜನ ಬಸ್ ಪ್ಯಾನ್ಸ್ ಎಲ್ಲ ನೋಡ್ತಿರ್ತಾರೆ ಆಲ್ರೆಡಿ, ಇದೇ ಇಲ್ಲೋ ಅಂತ ಇಲ್ಲ. ಸೊ ನಾನು ಆ ರೂಟಲ್ಲಿ ಓಡಾಡಿದ್ದೀನಿ. ಸೊ ಈ ರೂಟಲ್ಲಿ ಇರೋದು ನಾನು ಫಸ್ಟ್ ಟೈಮ್ ವಾಶ್ರೂಮ್ ಗಾಡಿ ಅಂದರೆ ಅದು ರಾಜ್ ರತನ್ ಅವ್ರದ್ದೇ. ಸೊ ನೈಸ್ ಕಂಫರ್ಟೇಬಲ್ ಆಗಿದೆ ಜರ್ನಿ ಮಾತ್ರ. ಸೊ ಯಾರಿಗೂ ಎಮರ್ಜೆನ್ಸಿ ವಾಶ್ರೂಮ್ ಬಂತಪ್ಪ ಅಂತಂದ್ರೆ ಹೋಗ್ಬೋದು. ಸೊ ಟೈಮಿಂಗು ಕೂಡ ಕವರ್ ಆಗುತ್ತೆ. ಸೊ ಇಷ್ಟ ಆಯ್ತು ನನಗೂ. ಸೊ ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಅದನ್ನ ಕಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಹೆಚ್ಚಿನ ಡೀಟೇಲ್ ಇದ್ರೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಫಾಲೋ ಮಾಡಿರಿ. ಥ್ಯಾಂಕ್ ಯು.